ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ವಿಶೇಷವಾದಂಥ ಪಲ್ಯ ಮಾಡಿಕೊಡೋದು ಹೇಗಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಅನ್ನದ ಜೊತೆ, ಬಿಸಿ ಅನ್ನದ ಜೊತೆ, ಚಪಾತಿ ಜೊತೆ ಮತ್ತು ರೊಟ್ಟಿ ಜೊತೆ 3 ಜೊತೆನೂ ಭಾಳ ಟೇಸ್ಟ್ ಆಗಿರುತ್ತೆ. ನಿಮ್ಗೊಂಥರ ನೋಡ್ಬೇಕಂದ್ರೆ ಇದು ಪಿಜ್ಜಾ ಥರನೇ ಕಾಣಿಸುತ್ತೆ. ಆ ಥರನೂ ಕಟ್ ಮಾಡಿ ತಿನ್ಬೋದು ನಾವು. ಇದು ಹೇಗೆ ಮಾಡೋದಪ್ಪ ಅಂತಂದ್ರೆ, ನಾವು ಮನೇಲಿ ಏನೂ ತರಕಾರಿ ಇಲ್ಲ, ಕಾಯಿಪಲ್ಯ ಇಲ್ಲ ಅಂದಾಗ ಯಾವ ಪಲ್ಯ ಮಾಡಬೇಕು ಅಂತ ವಿಚಾರ ಮಾಡುವಾಗ ಈ ಹಿಟ್ಟಿತ್ತಂದರೆ ಸಾಕು, ಈ ಥರ ರುಚಿಯಾಗಿ ಒಂದು ಪಲ್ಯ ಮಾಡ್ಬೋದು ಕಡಲೆ ಹಿಟ್ಟಿನಿಂದ. ಅದು ಹೇಗೆ ಮಾಡೋದಂದರೆ, ಸ್ವಲ್ಪ ಕಡಾಯೊಳಗೆ ಎಣ್ಣೆ ಕಾಯಕ್ಕಿಡಬೇಕು. ಇದು ಸ್ವಲ್ಪ ಕಾದ್ಮೇಲೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕಬೇಕು. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇಲ್ಲಿ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಜೀರಿಗೆ ಸಾಸಿವೆ ಮತ್ತು ಚಟಪಟ ಅಂದಮೇಲೆ ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಒಂದು 3 ಹಸಿಮೆಣಸಿನಕಾಯಿ ಇವೆಲ್ಲ ಚೆನ್ನಾಗಿ ಹಾಕಿ ಕಲಿಸ್ಬೇಕು ಒಂದು ಸ್ವಲ್ಪ ಹೊತ್ತು. ಮನೆಯಲ್ಲಿ ಒಂದೇ ಥರದ ಪಲ್ಯ ತಿಂದು ತರಕಾರಿ ತಿಂದು ಬೇಜಾರಾಗಿತ್ತಂದ್ರೆ ಈ ಥರ ಒಂದು ಟೇಸ್ಟಿಯಾಗಿ ಮಾಡ್ಕೊಳ್ಳಿ, ರುಚಿಯಾಗಿರುತ್ತೆ. ನೋಡೋದಕ್ಕೆ ಪಿಜ್ಜಾ ಥರನೂ ಅನಿಸುತ್ತೆ. ಇದರೊಳಗೆ ಏನಿಲ್ಲ, 3 ಸ್ಟೆಪ್ಸ್ ಅದಾವು ಅಂತ ತಿಳ್ಕೊಂಡ್ಬಿಟ್ರೆ ಮುಗೀತು. ಯಾವಂತ ವಿಡಿಯೋನ ಕೊನೆವರೆಗೂ ನೋಡಿ ಹೇಳ್ತಾ ಹೋಗ್ತೀನಿ. ಇಲ್ಲಿ ಸ್ವಲ್ಪ 1 ಈರುಳ್ಳಿ ಮತ್ತು 1 ಟೊಮಾಟೊ ಹಾಕಿ ಚೆನ್ನಾಗಿ ಬಾಡಿಸ್ಬೇಕು. ಇದಕ್ಕೆ ಸ್ವಲ್ಪ ಅರ್ಧ ಚಮಚ ಆಗುವಷ್ಟು ಗರಂ ಮಸಾಲ, ಅರ್ಧ ಚಮಚ ಆಗುವಷ್ಟು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಅಂದರೆ ಅರ್ಧ ಚಮಚದಷ್ಟು ದೊಡ್ಡ ಉಪ್ಪು. ನೀವು ಸಣ್ಣ ಉಪ್ಪಾದರೂ ಹಾಕ್ಬೋದು, ಇಲ್ಲಿ ದೊಡ್ಡ ಉಪ್ಪು ಹಾಕಿದ್ರೇ ರುಚಿ ಬರುತ್ತೆ. ಅಂದರೆ ನಾವು ಬೇಕಾದ್ರೆ ಹಾಕೋಬೋದು. ರುಚಿಗೆ ತಕ್ಕಷ್ಟು ಅಂದರೆ ಅರ್ಧ ಚಮಚ ಅಷ್ಟು ಬೆಲ್ಲ. ಇವೆಲ್ಲವನ್ನು ಸಮ ಅಳತೆಯೊಳಗನೆ ಹಾಕೋಬೇಕು ನಾವಿಲ್ಲಿ. ಇದೆಲ್ಲ ಹಾಕಿದ ಮೇಲೆ ಒಮ್ಮೆ ಚೆನ್ನಾಗಿ ಕಲಿಸ್ಬೇಕು. ಎಣ್ಣೆಯೊಳಗೆ ಸ್ವಲ್ಪ ಕುದಿಬೇಕದು. ನೀವು ಎಲ್ಲಿಗಾರ ಒಂದು ವೇಳೆ ಟೂರ್ ಹೋಗ್ತೀನಿ ಅಂತಂದ್ರೆ, ಈಗ ಬೇಸಿಗೆ ದಿನಕ್ಕೆಲ್ಲ ಬೇರೆಗಳ ಪಲ್ಯ ಏನಾಗುತ್ತಾ ಸ್ಮೆಲ್ ಬರೋಕತ್ಬಿಡುತ್ತೆ. ಆವಾಗ ನೀವೆಲ್ಲರ ಪಿಕ್ನಿಕ್ಕು ಅಥವಾ ಒನ್ ಡೇ ಪಿಕ್ನಿಕ್ಕು ಅದು ಹೋಗೋ ಹೊತ್ನಾಗ ಈ ಥರ ಮಾಡ್ಕೊಂಡು ಹೋಗಿ ಭಾಳ ರುಚಿಯಾಗಿರುತ್ತೆ, ಏನೂ ಆಗೋದಿಲ್ಲ ಇದು. ಇಲ್ಲಿ ನಾನು ಇದೆಲ್ಲ ಸ್ವಲ್ಪ ಬೆಂದ ಮೇಲೆ ಇದಕ್ಕೆ 1 ಚರಿಗೆ ಆಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕಿಲ್ಲಿ. ಇದ್ರಾಗ ಫಸ್ಟ್ ಸ್ಟೆಪ್ ಅಂತಂದರೆ ಇದೇ ನೋಡಿರಿ. ನಾವಿಲ್ಲೇನು ಕಡಲೆ ಹಿಟ್ಟು, ನಾವೇನು ಬಜ್ಜಿ ಮಾಡ್ತೀವಲ್ಲ ಆ ಹಸಿ ಕಡಲೆಬೇಳೆ ಹಿಟ್ಟನ್ನು ನಾವಿಲ್ಲಿ ಪ್ಲೇಟ್ ಒಳಗೆ ಕಲಿಸ್ದೇ ಡೈರೆಕ್ಟಾಗಿ ಇದಕ್ಕೆ ಹಾಕಬೇಕು. ಇಲ್ಲಿ ಗಂಟು ಇಲ್ಲದಂಗೆ ನಾವೇನು ಸೌಟಿಂದ ತಿರುಗಬೇಕು. ಅದೇ ಫಸ್ಟ್ ಸ್ಟೆಪ್ ಇಲ್ಲಿ ಮೇನ್. ನಾವು ಒಬ್ಬೊಬ್ರು ಏನು ಮಾಡ್ತಾರೆ, ಪ್ಲೇಟ್ ಒಳಗೆ ಮೊದಲೇ ಕಡಲೆ ಹಿಟ್ಟನ್ನು ಕಲಿಸ್ಕೊಂಡು ಆಮೇಲೆ ಇದಕ್ಕೆ ಹಾಕ್ತಾರೆ. ಆ ಥರ ಮಾಡಬೇಡಿ. ಆ ಥರ ಮಾಡಿದರೆ ಏನಾಗುತ್ತೆ, ಇಲ್ಲಿ ತೆಳು ಬಂದುಬಿಡುತ್ತೆ ಇದು ಪಲ್ಯ. ನಮ್ಗೆ ಲಾಸ್ಟಿಗೆ ಏನಾಗುತ್ತೆ, ಕೊರಿಯೋದಕ್ಕೆ ಆಗೋದಿಲ್ಲ. ಆದ್ದರಿಂದ ಫಸ್ಟ್ ಸ್ಟೆಪ್ ಏನಪ್ಪ ಅಂದರೆ, ಕುದಿಯುವಂಥ ನೀರಿಗೆ ಸ್ವಲ್ಪನೇ ಹಸಿ ಕಡಲೆಬೇಳೆ ಹಿಟ್ಟನ್ನು ನೋಡಿಕೊಂಡು ಗಂಟು ಇಲ್ಲದೆ ಕಲಿಸ್ಕೊತಾನ ಹಾಕಬೇಕು. ಈ ಥರ ಚೆನ್ನಾಗಿ ಕಲಿಸ್ಬೇಕು. ಈಗ ಫಸ್ಟ್ಗೆ ಅದು ಗಂಟು ಆದಂಗೆ ಅನಿಸುತ್ತೆ. ಆಮೇಲೆ ಬರ್ಬರ್ತಾ ಏನಾಗುತ್ತೆ, ಅದೆಲ್ಲ ಕರಗಿ ಮೆಲ್ಟಾಗಿ ನಾರ್ಮಲ್ ಅಂದರೆ ಗಂಟು ಇಲ್ಲದೆ ಆಗುತ್ತೆ ನೋಡಿ. ಈ ಥರ ಚೆನ್ನಾಗಿ ಸ್ವಲ್ಪ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಕಲಿಸ್ತಾನೇ ಇರಬೇಕು, ಕೈ ಬಿಡಬಾರ್ದು ಇಲ್ಲಿ. ಇಲ್ಲ ಏನಾಗ್ಬಿಡುತ್ತಾ, ತಳಾರ ಸೀದು ಹೋಗ್ಬಿಡುತ್ತಾ, ಇಲ್ಲ ಹಾಗೆ ಗಂಟೆಲ್ಲ ಹಾಗೆ ಉಳ್ಕೊಂಡು ಬಿಡ್ತಾವೆ ಇಲ್ಲಿ. ಆದ್ದರಿಂದ ಕಡಿಮೆ ಉರಿ ಇಟ್ಕೊಂಡು ಕೈ ಬಿಡದೆ ಸೌಟನ್ನು ಆಡಿಸ್ತಾ ಇರಬೇಕು ಇದ್ರೊಳಗೆ ನೋಡಿ. ಹೀಗೆ ನಿಮ್ಗೆ ಇನ್ನೂ ತೆಳು ಅನಿಸಿದ್ರೆ ಹಿಟ್ಟನ್ನು ಹಾಕ್ಬೋದು ಮೇಲೆ. ಫಸ್ಟ್ ಸ್ಟೆಪ್ ಇದನ್ನು ಗಂಟಿಲ್ಲದೆ ಹಿಟ್ಟನ್ನು
ಸ್ವಲ್ಪ ಹಾಕಿ ಕಲಿಸ್ಬೇಕು. ಇದು ಚೆನ್ನಾಗಿ ಒಂದು ಸ್ವಲ್ಪ ನಿಮಗೆ ತೆಳು ಅನಿಸ್ತು ಅಂದ್ರೆ ಮೇಲೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಹಾಕಿ ಕಲಿಸ್ಬೇಕು. ಹೀಗೆ ನಿಮಗೆ ಎಲ್ಲಿ ತನಕ ಅಂದ್ರೆ ಸ್ವಲ್ಪ ಗಟ್ಟಿಯಾಗಿ ಬರುವವರೆಗೂ ಈ ಸ್ಟೆಪ್ಪನ್ನು ಫಾಲೋ ಮಾಡಬೇಕು. ಒಮ್ಮೆ ನೀವು ಮಾಡಿ ನೋಡಿ, ಭಾಳ ಅಂದ್ರೆ ಭಾಳ ಟೇಸ್ಟಾಗಿರುತ್ತೆ. ಇದು ಯಾವ ಹಿಟ್ಟಿಲ್ಲೇ ಮಾಡಿವಂತಲೇ ಗೊತ್ತಾಗಲ್ಲ ಇದನ್ನು. ಮಕ್ಕಳಿಗೂ ಒಂಥರ ನೋಡೋಕ್ಕೂ ಖುಷಿ ಅನಿಸುತ್ತೆ, ತಿನ್ನೋಕ್ಕೂ ರುಚಿ ಇರುತ್ತೆ. ಇದನ್ನು ನೀವು ಯಾವಾಗ ಬೇಕಾದ್ರೂ ಇಟ್ಕೊಂಡು ತಿನ್ಬೋದು. ಬೆಳಿಗ್ಗೆ ಮಾಡಿದರೆ ಮಧ್ಯಾಹ್ನ, ರಾತ್ರಿಗೆ ಎಲ್ಲದಕ್ಕೂ ಆಗುತ್ತೆ, ಇದೇನೂ ಆಗೋದಿಲ್ಲ. ಈ ಥರ ಚೆನ್ನಾಗಿ ಕಲಿಸ್ಬೇಕು. ಇನ್ನೂ ಸ್ವಲ್ಪ ತೆಳುವಾಗಿದೆ ಇದಕ್ಕೆ, ಇನ್ನೂ ಸ್ವಲ್ಪ ಮೇಲೆ ಹಿಟ್ಟು ಹಾಕಿ ಕಲಿಸ್ಕೋಬೇಕು. ಇದಕ್ಕೆ 1-2 ನಿಮಿಷ ಕುದಿಬೇಕು. ನೋಡಿ ಇಲ್ಲೆಲ್ಲ ಹೆಂಗೆ ಕುದೀತಾ ಇದೆ. ಸ್ವಲ್ಪ ನಿಮ್ಗೆ ಗಟ್ಟಿ ಅನಿಸೋವರೆಗೂ ಸ್ವಲ್ಪ ಹಾಕಿ ಕಲಿಸ್ತಾನೆ ಇರಬೇಕು. ಇದು 2ನೇ ಸ್ಟೆಪ್ಪು. ಬಿಸಿ ಚಪಾತಿ ಜೊತೆ ಅಂತೂ ಭಾಳ ಅಂದ್ರೆ ಭಾಳ ರುಚಿಯಾಗಿರುತ್ತೆ ಇದು. ಮತ್ತು ಕಡಿಮೆ ಟೈಮಲ್ಲಿ ಆಗುವಂಥ ರೆಸಿಪಿ ಇದು. ಈ ಥರ ಗಟ್ಟಿ ಆದಮೇಲೆ 2 ನಿಮಿಷ ಹಾಗೆ ಪ್ಲೇಟ್ ಮುಚ್ಚಿ ಬಿಟ್ಟುಬಿಡ್ಬೇಕು. ಇಲ್ಲೇ ಒಂದು ಪ್ಲೇಟಿಗೆ ಸ್ವಲ್ಪ ಎಣ್ಣೆಯನ್ನು ಸವರಿರಬೇಕು. ಅದಕ್ಕೆ ನಾವೇನು ಪಲ್ಯನ ರೆಡಿ ಮಾಡಿರ್ತೀವಲ್ಲ ಅದನ್ನು ಈ ಪ್ಲೇಟಿಗೆ ಹಾಕಬೇಕು. ಈ ಥರ ಹಾಕಿ ಸ್ವಲ್ಪ ತಣ್ಣಗಾದ್ಮೇಲೆ ಕಟ್ ಮಾಡಬೇಕು, ಅಂದರೆ ಕೊರೆದು ಹಾಕಬೇಕು. ನಾವು ಇದಕ್ಕೆ ಕೊರೆದ ಹಿಟ್ಟಿನ ಪಲ್ಯ ಅಂತ ಕರಿತೀವಿ. ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೋಡಿ ಸೇಮ್ ಪಿಜ್ಜಾ ಥರನೇ ಇದೆ, ಆ ಥರನೇ ಕಟ್ ಮಾಡ್ಬೋದು ಇದನ್ನು. ಒಬ್ಬೊಬ್ರು ಹಾಗೇನೂ ತಿಂತಾರೆ ಇದನ್ನು, ಅಷ್ಟು ಚೆನ್ನಾಗಿರುತ್ತೆ. ಧನ್ಯವಾದಗಳು ಫ್ರೆಂಡ್ಸ್, ಮತ್ತೆ ಸಿಗೋಣ.